4-5 ಸಚಿವರು ಡಿ.ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ, ದಿನಕ್ಕೊಂದೊಂದು ರೀತಿ ಹೇಳ್ತಾರೆ. ಇಲ್ಲ ಗೊತ್ತಿಲ್ಲ, ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ಒಳ್ಳೆ ಚೆನ್ನಾಗಾಯ್ತಲ್ಲ, ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ ಅಂತ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ನನಗೆ ಗೊತ್ತಿಲ್ಲ, ಎಷ್ಟೆಷ್ಟು ತಟ್ತಾರೋ ತಟ್ತಾ ಇರ್ಲಿ. ಖಂಡಿತ ಗೊತ್ತಿಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಉನ್ನಾಪ್ತಿ ವರ್ಕರ್ ಕೊಂಬಿಕ್ಕಿದೆಯಾ ಅಂತ ಮಾತಾಡಿದ್ದಾರೆ. ಅದು ಪಕ್ಷ ತೀರ್ಮಾನ ತಗೊಳ್ತದೆ, ಅವ್ರು ಕೊಂಬಿದೆಯಾ ಇಲ್ವಾ ಅಂತ. ಅದ್ರ ಬಗ್ಗೆ ಅವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಪ್ರೀತಿ ಜಾಸ್ತಿ ಆದಾಗ ಹಿಂಗ್ ಮಾತಾಡ್ತಾ ಇರ್ತಾರೆ. ಗೊತ್ತಿಲ್ಲ, ಅದು ಮುಖ್ಯಮಂತ್ರಿಗಳನ್ನ ಕೇಳಿ, AICCಗಳನ್ನ ಕೇಳಿ. ಡೆಲ್ಲಿಗೆ ಹೋಗಿದ್ದಾರೆ ಸರ್. ಕಡೆಗೆ ಶೋಷಿತ ಸಮುದಾಯಕ್ಕೆ ಸಮುದಾಯದ ಸಮಾವೇಶಕ್ಕೆ ಅನುಮತಿ ಕೊಡಲೇಬೇಕು ಅನ್ನೋ ಒಂದು ಕಡೆ ಕೂಗು, ಮತ್ತೊಂದು ಕಡೆಗೆ ಸಿಎಂ ಆಪ್ತ ಸಚಿವರ ದೆಹಲಿ ಪ್ರವಾಸ ಸಾಕಷ್ಟು. ನೋಡ್ರಿ, ದೆಹಲಿಗೆ ಪರಮೇಶ್ವರ್ ಅವರು ಹೋಗ್ತಾರೆ, ಶಿವಕುಮಾರ್ ಅವರು ಹೋಗ್ತಾರೆ, ಸಿದ್ದರಾಮಯ್ಯನವರು ಹೋಗ್ತಾರೆ, ಬೇರೆ ಸಚಿವರುಗಳು ಹೋಗ್ತಾರೆ. ದೆಹಲಿನಲ್ಲಿ 10 ಕೆಲಸ ಕಾರ್ಯಗಳು ಇರ್ತದೆ. ಒಂದ್ ಕಡೆ ಕೇಂದ್ರ ಸರ್ಕಾರದ ಜೊತೆ ಒಡಂಬಡಿಕೆ ಇರ್ತದೆ, ಮಾತುಕತೆ ಮಾಡಬೇಕಾಗಿರ್ತದೆ. ಇನ್ನೊಂದು ಕಡೆ ಪಕ್ಷದ ಜೊತೆ ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸಹಜವಾದಂತ ಒಂದು ನಡವಳಿಕೆ. ಸಚಿವರು ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಲಿಕ್ಕೆ ಡಿ.ಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿದ್ರು, ನಾವು ಸಮಾವೇಶ ಮಾಡಲಿಕ್ಕೆ ಅವಕಾಶ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಬಹಳ ಸಣ್ಣವನು. ಅವ್ರು ದೊಡ್ಡವ್ರನ್ನ ಕೇಳಿ, ದೊಡ್ಡವರು ಉತ್ತರ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.